ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ FA4 ಫಾರ್ಮೇಟಿವ್ ಅಸೆಸ್ಮೆಂಟ್ 4 20 ಮಾರ್ಕ್ಸ್ ಕ್ವಶನ್ ಪೇಪರ್ ಫಾರ್ 2024-25. ಇಲ್ಲಿ ಮೊದಲನೇ ಮೇನನ್ನು ನೋಡಿದಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತಿದೆ. ಅಂದರೆ ಮೊದಲ 4 ಪ್ರಶ್ನೆಗಳು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದರಲ್ಲಿ ಫಸ್ಟ್ ಕ್ವಶನ್ ನೋಡಿದಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables, 2 ಸಿಲೆಬಲ್ಸ್ ಇರತಕ್ಕಂತಹ ವರ್ಡ್. ಕಾಂಟಿನೆಂಟ್ ಇದೆ, ಏಜ್, ಪೀಪಲ್, ಡೈರೆಕ್ಷನ್. ಇಲ್ಲಿ ಕಾಂಟಿನೆಂಟ್ ಇಲ್ಲಿ 3 syllables ಇದೆ, ಏಜ್ 1 syllable, ಪೀಪಲ್ 2 syllable, ಡೈರೆಕ್ಷನ್ 3 syllable. ಇಲ್ಲಿ ಪೀಪಲ್ ಇದು 2 syllable ವರ್ಡ್ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿದಾಗ ಚೂಸ್ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಸ್ಟೂಡೆಂಟ್, ಮೇ ಐ ಗೆಟ್ ಇನ್ ಸರ್. ಟೀಚರ್, ಎಸ್ ಯು ಮೇ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗೆ ಆರ್ಡರ್, ರಿಕ್ವೆಸ್ಟ್, ಗಿವಿಂಗ್ ಪರ್ಮಿಷನ್, ಆಸ್ಕಿಂಗ್ ಪರ್ಮಿಷನ್ ಅಂತ ಇದೆ. ಇಲ್ಲಿ ಆಸ್ಕಿಂಗ್ ಪರ್ಮಿಷನ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಡಿ. ನಂತರ ಮೂರನೇ ಕ್ವಶನ್ ನೋಡಿದಾಗ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಡ್ಯಾಶ್ ಎಜುಕೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ಸ್ ಲೈಫ್. ಇಲ್ಲಿ ಎಜುಕೇಟನ್ನು ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಒನ್ಸ್ ಲೈಫ್. ಎಜುಕೇಷನ್ ಅಂತ ಕರೆಕ್ಟ್ ವರ್ಡನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಇದೆ. ಈ ಸೆಡ್ ಐ ಆಮ್ ಕಮಿಂಗ್, ಈ ಸೆಡ್ ದಟ್ ಈ ವಾಸ್ ಕಮಿಂಗ್. ನಂತರ ಸೆಕೆಂಡ್ ಮೇನ್ ನೋಡಿದಾಗ 2 ಮಾರ್ಕ್ಸ್ ಕ್ವಶನ್ಸ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ. ವೈ ಡಿಡ್ ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ? ದ 3 super powers wanted to come to an agreement. They met in Geneva to ಡಿಸ್ಕಸ್ ದ ಪ್ರಾಬ್ಲಮ್ಸ್ ದಟ್ ಅರೈಸ್. ಈ ಒಂದು ಆನ್ಸರ್ ಬರೀಬೇಕಾಗುತ್ತೆ. ಕೀ ಆನ್ಸರ್ಸನ್ನು ಈ ಕ್ವಶನ್ ಪೇಪರ್ ಕೆಳಗಡೆ ನೀಡಲಾಗಿರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಬರ್ಡ್ ಇನ್ ದ ಗಾರ್ಡನ್ ವಿಚ್ ಅಟ್ರಾಕ್ಟೆಡ್ ಸತೀಶ್. ದ ಬರ್ಡ್ ಹ್ಯಾಡ್ ಎ ಲಾಂಗ್ ಟೈಲ್, ಇಟ್ ಹ್ಯಾಸ್ ಎ ಬ್ಲ್ಯಾಕ್ ಕ್ರೆಸ್ಟ್, ಇಟ್ ಈಸ್ ಫುಲ್ ಆಫ್ ಎನರ್ಜಿ, ಇಟ್ಸ್ ಹೋಲ್ ಬಾಡಿ ರೆಡಿ ಟು ಫ್ಲೈಟ್ ಅಟ್ ಎನಿ ಮೂಮೆಂಟ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಆ್ಯಂಡ್ ಇಟ್ಸ್ ಐಸ್ ಆರ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್. ಈ ರೀತಿ ಅದರ ವರ್ಣನೆಯನ್ನು ಬರೀಬೇಕಾಗುತ್ತೆ. ನಂತರ ಹೌ ಕ್ಯಾನ್ ಯು ಸೇ ದಟ್ ಪೀಪಲ್ ಇನ್ ದ ಪೂರ್ ಏರಿಯಾ ಆಫ್ ಟಿಬೇಟ್ ವರ್ ಅನ್ಹ್ಯಾಪಿ? ಈ ಒಂದು ಪ್ರಶ್ನೆ ಬರ್ಡ್ ಆಫ್ ಹ್ಯಾಪಿನೆಸ್ಸಿಂದ ನೀಡಲಾಗಿರುತ್ತೆ. ದೇರ್ ಈಸ್ ನೋ ವಾರ್ಮ್ತ್, ದೇರ್ ಈಸ್ ನೋ ರಿವರ್ಸ್, ದೇರ್ ಈಸ್ ನೋ ಗ್ರೀನ್ ಲ್ಯಾಂಡ್, ದ ಪೀಪಲ್ ಹೂ ಆರ್ ಸಫರಿಂಗ್ ಫ್ರಮ್ ಹಂಗರ್ ಹೋಲ್ ಇಯರ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನನ್ನು ನೋಡಿದಾಗ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ಟೆಲಿಫೋನ್ ಬುಕ್. ಇದು ಎಕ್ಸ್ಟ್ರಾಕ್ಟನ್ನು ನೀಡಲಾಗಿದೆ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೋಯಮಿಂದ. ಹೂ ಇಸ್ ದ ಸ್ಪೀಕರ್ ಅಂದಾಗ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಸೇ ಸೊ ಅಂದಾಗ ಹೀ ಈಸ್ ಗೋಯಿಂಗ್ ಟು ಔಟರ್ ಸ್ಪೇಸ್ ನೆಕ್ಸ್ಟ್ ಮಾರ್ನಿಂಗ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ವೆನ್ ಹೀ ಈಸ್ ರೆಡಿ ಟು ಡಿಪಾರ್ಟ್ ನೆಕ್ಸ್ಟ್ ಮಾರ್ನಿಂಗ್ ಟು ಔಟರ್ ಸ್ಪೇಸ್. ನಂತರ ಪೋಯಮ್ ಇದೆ. ಫೋರ್ತ್ ಮೇನ್, ಕೋಟ್ ಫ್ರಮ್ ಮೆಮೊರಿ. ಇಲ್ಲಿ ಬ್ಲೈಂಡ್ ಬಾಯ್ ಪೋಯಮನ್ನು ನೀಡಲಾಗಿದೆ. ನಂತರ ಫಿಫ್ತ್ ಮೇನ್ಗೆ ಬಂದಾಗ ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ಗಿವನ್ ಕ್ಲೂಸನ್ನು ನೀಡಲಾಗಿದೆ. ಇಲ್ಲಿ ಕೀ ಆನ್ಸರನ್ನು ಕೆಳಗಡೆ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ಗೆ ಕೀ ಆನ್ಸರ್, ಸೆಕೆಂಡ್ ಮೇನ್ ಕ್ವಶನ್ ಆನ್ಸರ್ಸ್, ಎಕ್ಸ್ಟ್ರಾಕ್ಟ್, ಪೋಯಮ್, ಹಾಗೆ ಇಲ್ಲಿ ಸ್ಟೋರಿಯನ್ನು ಸಹ ನೀಡಲಾಗಿರುತ್ತೆ. ಈ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.